ನೀವು ಕೂಡ ಒಂದು 50,000 ಅಥವಾ 1,00,000 ಇಟ್ಕೊಂಡು ರಾತ್ರಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಕೋಟ್ಯಾಧಿಪತಿ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಇದು ನಿಮ್ಗೊಂದು ಇಂಪಾರ್ಟೆಂಟ್ ಮೆಸೇಜು. ಏನಂದ್ರೆ ರೀಸೆಂಟಾಗಿ ಸೆಬಿ ಏನು ರಿವೀಲ್ ಮಾಡಿದೆ ಅಂದರೆ ಲಾಸ್ಟ್ 3 ಫೈನಾನ್ಷಿಯಲ್ ಇಯರ್ಸಲ್ಲಿ ಸುಮಾರು 1 ಕೋಟಿಯಲ್ಲಿ 93% ಆಫ್ ಇಂಡಿವಿಜುವಲ್ ಟ್ರೇಡರ್ಸು ಲಾಸಲ್ಲಿದ್ದಾರೆ. ಅಂದರೆ ಕೇವಲ 7% ಜನ ಮಾತ್ರ ಆ ಟ್ರೇಡಿಂಗಲ್ಲಿ ದುಡ್ಡನ್ನ ಮಾಡಿದ್ದಾರೆ. ಇನ್ನು 93% ಜನ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಎಷ್ಟು ಆವ್ರೇಜ್ ಹೇಳೋದು ಅಮೌಂಟ್ನ ಆವ್ರೇಜಲ್ಲಿ ಕಳ್ಕೊಂಡಿದ್ದಾರೆ ಅಂತ ಹೇಳುತ್ತೆ. ಸೊ ಈ ಟ್ರೇಡಿಂಗಲ್ಲಿ ನೀವು ಏನೋ ಒಂದು ಸಣ್ಣ ಸ್ಟ್ರಾಟಜಿ ಕಲ್ತ್ಬಿಟ್ಟು ಏನೋ ಪ್ರೈಸ್ ಆ್ಯಕ್ಷನ್ ಗೊತ್ತಿದೆ, ಒಂದು ಸಣ್ಣ ಚಾರ್ಟ್ ಗೊತ್ತಿದೆ ಅಂದ್ಬಿಟ್ಟು ನೀವು ಏನೋ ಒಂದು ಆಸೆ ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ಅಷ್ಟು ಈಸಿ ಅಲ್ವೇ ಅಲ್ಲ. ಯಾವುದೇ ಕಾರಣಕ್ಕೂ ನೀವೇನೋ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಏನೋ ರೀಲ್ ನೋಡಿಬಿಟ್ಟು ಅವನೊಬ್ಬ ಹಾಕಿದ್ದೆಲ್ಲ ನಂಬ್ಕೊಂಡು ದಯವಿಟ್ಟು ನೀವು ದುಡ್ಡನ್ನ ಅಲ್ಲಿ ಹಾಕಬೇಡಿ. ಇಟ್ ಈಸ್ ನಾಟ್ ದಟ್ ಈಸಿ. ಓಕೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಇನ್ಸ್ಟೆಂಟಾಗಿ